ಮಂಗಳೂರು ಇರೋದು ಬ್ಯಾಂಗ್ಳೂರು. ನನಗೂ ಇಷ್ಟೊತ್ತೆಲ್ಲ ನೀವೆಲ್ಲ ಕವನ ಹಾಡೆಲ್ಲ ಹಾಡಿದ್ರಿ. ನನಗೂ ಹಾಡು ಹಾಡಬೇಕು ಅಂತ ತುಂಬಾ ಇಷ್ಟ. ಹಾಗೆಯೇ ಆ ಹಾಡು ಯಾವುದಂದರೆ ಕೃಷ್ಣಂ ಪ್ರಣಯ ಚಿತ್ರದಲ್ಲಿ ದ್ವಾಪರ ಹಾಡು ನೀವು ಕೇಳಿರ್ತೀರ. ಈ ದ್ವಾಪರ ಹಾಡನ್ನು ಬೇರೆ ಬೇರೆ ವ್ಯಕ್ತಿಗಳು ಅವರದ್ದೇ ಶೈಲಿಯಲ್ಲಿ ಅವರ ಡೈಲಾಗ್ ರೀತಿಯಲ್ಲಿರ್ಬೋದು ಅಥವಾ ಹಾಡಿನ ರೀತಿಯಲ್ಲಿ ಹೇಗೆ ಹೇಳ್ಬೋದು ಅನ್ನೋದನ್ನು ಇವಾಗ ಕೇಳಿ. ಮೊದಲಿಗೆ ನಮ್ಮ ಕಾಲೇಜಲ್ಲಿ ನಮ್ಮ ಲೆಕ್ಚರ್ ಪಾಠದ ರೀತಿಯಲ್ಲಿ ಇದೇ ಹಾಡನ್ನು ಹೇಳಿಕೊಟ್ರೆ, ದ್ವಾಪರ ದಾಟುತ್ತಾ ನನ್ನನ್ನೇ ನೋಡಲು ನನ್ನನ್ನೇ ಸೇರಲು ಬಂದ ರಾಧಿಕೆ. ಇದೇ ಹಾಡನ್ನು ನನ್ನ ಪುಟಾಣಿ ತಂಗಿ ಹಾಡಿದ್ರೆ, ದ್ವಾಪರ ದಾಟುತ್ತಾ ನನ್ನನ್ನೇ ನೋಡಲು ನನ್ನನ್ನೇ ಸೇರಲು ಬಂದ ರಾಧಿಕೆ. ದ್ವಾಪರ ದಾಟುತ್ತಾ ನನ್ನನ್ನೇ ನೋಡಲು ನನ್ನನ್ನೇ ಸೇರಲು ಬಂದ ರಾಧಿಕೆ. ಹಾಗೆ ಇದೇ ಹಾಡನ್ನು ನನ್ನ ಅಕ್ಕ ಹಾಡಿದ್ರೆ, ದ್ವಾಪರ ದಾಟುತ್ತಾ ನನ್ನನ್ನೇ ನೋಡಲು ನನ್ನನ್ನೇ ಸೇರಲು ಬಂದ ರಾಧಿಕೆ. ದ್ವಾಪರ ದಾಟುತ್ತಾ ನನ್ನನ್ನೇ ನೋಡಲು ನನ್ನನ್ನೇ ಸೇರಲು ಬಂದ ರಾಧಿಕೆ. ಇದೇ ಹಾಡನ್ನು ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿ ಹೇಳಿದ್ರೆ, ಹಾ ದ್ವಾಪರ ದಾಟುತ್ತ ನನ್ನನೆ ನೋಡಲು ನನ್ನನೆ ಸೇರಲು ಬಂದ ರಾಧಿಕೆ ಬಂದ ರಾಧಿಕೆ. ದ್ವಾಪರ ದಾಟುತ್ತ ನನ್ನನೆ ನೋಡಲು ನನ್ನನೆ ಸೇರಲು ಬಂದ ರಾಧಿಕೆ. ಥ್ಯಾಂಕ್ ಯು. ಹಾಗೆ ಇದೇ ಹಾಡನ್ನು ನಮ್ಮ ಕರಾಟೆ ಕಿಂಗ್ ಶಂಕರ್ ನಾಗ್ ಅವರು ಬಂದು ಹೇಳಿದ್ರೆ, ಎಲ್ರಿಗೂ ನಮಸ್ಕಾರ. ನಿಜವಾಗ್ಲೂ ನಿಮ್ಮನ್ನೆಲ್ಲ ನೋಡ್ತಾ ಇದ್ದಾರೆ, ತುಂಬ ಖುಷಿ ಆಗ್ತಾ ಇದೆ. ಸ್ವತೆಗೆ ಸ್ವಲ್ಪ ಟೆನ್ಷನ್ ಆಗ್ತಾ ಇದೆ. ಟೆನ್ಷನ್ ಯಾಕಪ್ಪ ಅಂದರೆ ಎಲ್ಲರೂ ಸಿಕ್ಕಾಪಟ್ಟೆ ನಗ್ತಾ ಇರ್ತೀರ. ಹಾಗೆ ನಮ್ಮ ಸಂಜೀವ್ ಅವರು ತುಂಬ ಚೆನ್ನಾಗಿ MC ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ತುಂಬ ಖುಷಿ ಆಗ್ತಾ ಇದೆ. ಹಾಗೆಯೇ ದ್ವಾಪರ ದಾಟುತ್ತಾ ನನ್ನನ್ನೇ ನೋಡಲು ನನ್ನನ್ನೇ ಸೇರಲು ಬಂದ ರಾಧಿಕೆ. ಈ ರಾಧಿಕೆ ಅಷ್ಟು ದೂರದಿಂದ ಇಲ್ಲಿಗೆ ಬಂದಿರಬೇಕಾದ್ರೆ ನೀವೆಲ್ಲ ಸೇರಿದಿರಂದರೆ ನಿಜವಾಗ್ಲೂ ತುಂಬ ಖುಷಿ ಆಗ್ತಾ ಇದೆ. ಜೈ ಕರ್ನಾಟಕ ಮಾತೆ, ಜೈ ಕನ್ನಡ. ಹಾಗೆ ಇದೇ ಹಾಡನ್ನು ನಮ್ಮ ಟೈಗರ್ ಪ್ರಭಾಕರ್ ಅವರ ಧ್ವನಿಯಲ್ಲಿ ಹೇಳಿದ್ರೆ, ಬೇಬಿ ಈ ದ್ವಾಪರ ದಾಟುತ್ತಾ ನನ್ನನ್ನೇ ನೋಡಲು ನನ್ನನ್ನೇ ಸೇರಲು ಬಂದ ರಾಧಿಕೆ. ಈ ರಾಧಿಕೆ ಅಷ್ಟು ದೂರದಿಂದ ಎಲ್ಲಿ ಬಂದಿದ್ದಾಳಂತೆ, ನಾನು ಸ್ವಲ್ಪ ಮಾತಾಡಬೇಕು. ಹಾಗೆ ಇದೇ ಹಾಡನ್ನು ನಮ್ಮ ಕಾಮಿಡಿ ಆ್ಯಕ್ಟರ್ ಧೀರೇಂದ್ರ ಗೋಪಾಲ್ ಅವರ ಧ್ವನಿಯಲ್ಲಿ ಹೇಳಿದ್ರೆ, ಶಿವನೇ ಶಂಭುಲಿಂಗ ಅಲ್ಲಪ್ಪ ಶಿವ ಈ ದ್ವಾಪರ ದಾಟುತ್ತ ನನ್ನನ್ನೇ ನೋಡಲು ನನ್ನನ್ನೇ ಸೇರಲು ಬಂದ ರಾಧಿಕೆ. ಈ ರಾಧಿಕೆ ಬಂದವಳಂತೆ ಶಿವ ಶಿವನೇ ಶಂಭುಲಿಂಗ. ಹಾಗೆ ಇದೇ ಹಾಡನ್ನು ನಮ್ಮ ದೇವೇಗೌಡರ ಧ್ವನಿಯಲ್ಲಿ ಹೇಳಿದ್ರೆ, ಎಲ್ಲರೂ ಸೈಲೆಂಟ್ ಆಗಿರಬೇಕು. ಈ ದ್ವಾಪರ ದಾಟುತ್ತಾ ನನ್ನನ್ನೇ ನೋಡಲು ನನ್ನನ್ನೇ ಸೇರಲು ಬಂದ ರಾಧಿಕೆ. ರಾಗಿ ಮುದ್ದೆ ತಿನ್ನಿ ಆರೋಗ್ಯಕ್ಕೆ ಒಳ್ಳೆಯದು. ಹಾಗೆ ಇದೇ ಹಾಡನ್ನು ಹಿಂದೆ ಕ್ರೈಮ್ ಡೈರಿ ಕ್ರೈಮ್ ಸ್ಟೋರಿನ ನೀವು ಕೇಳಿರ್ಬೋದು. ಅದರಲ್ಲಿ ರವಿ ಬೆಳಗೆರೆಯವರ ಧ್ವನಿಯಲ್ಲಿ ಹೇಳಿದ್ರೆ, ಪ್ರಿಯ ವೀಕ್ಷಕರೇ, ಸಾರಿ ಟು ಸೇ ದಿಸ್, ಪ್ರತಿಯೊಂದು ಘಟನೆಗೂ ಅದರದ್ದೇ ಆದ ಕಾರಣಗಳು ಇದ್ದೇ ಇರುತ್ತೆ. ಆ ಕಾರಣಗಳು ಬದಲಾವಣೆ ಕೂಡ ಆಗ್ತಾನೆ ಇರುತ್ತೆ. ಅಂಥದ್ದೇ ಒಂದು ಕಲರ್ಫುಲ್ ಸ್ಟೋರಿನ ನಿಮ್ಮ ಮುಂದೆ ತಂದಿದ್ದೀನಿ. ನೋಡಿ ವೀಕ್ಷಕರೇ, ಈ ದ್ವಾಪರ ದಾಟುತ್ತಾ ನನ್ನನ್ನೇ ನೋಡಲು ನನ್ನನ್ನೇ ಸೇರಲು ಬಂದ ರಾಧಿಕೆ. ಈ ರಾಧಿಕೆ ದ್ವಾಪರ ದಾಟ್ಕೊಂಡು ಯಾಕೆ ಬಂದ್ಲು, ಹೇಗೆ ಬಂದ್ಲು, ಇದೆಲ್ಲವನ್ನ ನಿಮಗೆ ನಾನು ಹೇಳ್ತೀನಿ ಒಂದು ಸಣ್ಣ ಬ್ರೇಕ್ನ ನಂತರ. ಹಾಗೆ ಇದೇ ಹಾಡನ್ನು ನೀವು ಯಕ್ಷಗಾನದ ಭಾಗವತರ ಧ್ವನಿಯಲ್ಲಿ ಹೇಳಿದ್ರೆ, ದ್ವಾಪರದಾಟುತ
ದ್ವಾಪರ ದಾಟುತ್ತ ನನ್ನನೆ ನೋಡಲು ನನ್ನನೆ ಸೇರಲು ಬಂದ ರಾಧಿಕೆ. ದ್ವಾಪರ ದಾಟುತ್ತ ನನ್ನನೆ ನೋಡಲು ನನ್ನನೆ ಸೇರಲು ಬಂದ ರಾಧಿಕೆ. ಬಂದ ರಾಧಿಕೆ. ಆ ಆ ಆ ಆ ಥ್ಯಾಂಕ್ ಯು. ಹಾಗೆ ಇದೇ ಹಾಡನ್ನು ನಮ್ಮ ಸಾಯಿ ಕುಮಾರ್ ಅವರ ಡೈಲಾಗಲ್ಲಿ ಹೇಳಿದ್ರೆ, ದ್ವಾಪರ ದಾಟುತ್ತಾ ನನ್ನನ್ನೇ ನೋಡಲು ನನ್ನನ್ನೇ ಸೇರಲು ಬಂದ ರಾಧಿಕೆ. ಈ ರಾಧಿಕೆ ಇಲ್ಲಿ ಯಾಕೆ ಬಂದ್ಲು ಇದೆಲ್ಲ ಹೇಳ್ತೀನಿ. ಬಾಲ್, ಫುಟ್ಬಾಲ್. ಥ್ಯಾಂಕ್ ಯು. ಹಾಗೆ ಇನ್ನೊಂದು ವಿಚಾರ ಏನಂದರೆ, ಕಳೆದ 6 ತಿಂಗಳಿಂದ ನಾನು ಅರಳಿಕಟ್ಟೆ ಟಿಕೆಟ್ ಟ್ರೈ ಮಾಡ್ತಾ ಇದ್ದೆ, ಸಿಕ್ಕಿರಲಿಲ್ಲ. ಈ ಸಲ ಸಿಕ್ತು. ಥ್ಯಾಂಕ್ ಯು ಸೋ ಮಚ್. ಸರ್ 6 ತಿಂಗಳು ನೈಸ್. ಶ್ಯಾಮ್ ಪ್ರಸಾದ್ ಅವರೇ, ಜೋರಾಗಿ ಚಪ್ಪಾಳೆ.